ಪರಿಸ್ಥಿತಿನೇ ಕೊಯ್ಕೊಂಡು ಮೂಗ ವಾಪಸ್ ಬರುವುದಿಲ್ಲ ಅಂತ ಒಂದು ಕಡೆ ಗಾಡಿ ಮಾಡ್ತಾರೆ. ಸಣ್ಣ ಸಣ್ಣ ವಿಷಯಕ್ಕೂ ಸಹ ತಂದೆ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಕೋರ್ಟ್ಗಳಿಗೆ ಅಲಿತಾರೆ. ಅದು ಹೆಂಗಿರ್ತದೆ ಅಂದ್ರೆ ಮದುವೆ ಆಗುವಾಗ ಹುಡುಗರು ಹುರುಪು ಇದ್ದಂಗೆ ಇರ್ತದೆ ಅಷ್ಟೇ. ಅದ ಮದುವೆ ಆಗ 3 ವರ್ಷಕ್ಕೆ ಆ ಹುರುಪು ಇರೋದಿಲ್ಲ. ಹಂಗೆ ಕೇಸ್ ಹಾಕುವಾಗಿನ ಹುರುಪ 1-2 ವರ್ಷ ಕೋರ್ಟ್ಗೆ ಇರ್ತಾ ಇರೋದಿಲ್ಲ. ಬಹುತೇಕ ಕೋರ್ಟ್ಗೆ ಹೋದಾಗೆಲ್ಲ ಗೊತ್ತಿರ್ತದೆ. ಅದಕ್ಕೆ ಸಣ್ಣ ಪುಟ್ಟ ವಿಷಯ ಏನ್ರೆ ತಂಟೆಗೆ ಇದ್ದು ಅಂದ್ರೆ ಇಲ್ಲೇ ಊರು ಹಿರಿಯರ ಮುಂದೆ ಮುಗಿಸ್ಕೊಂಡು ಭಾಳ ಒಳ್ಳೆಯದು. ನೀವು ಅಕಸ್ಮಾತ್ ಒಂದು ಸಾರಿ ಕೋರ್ಟ್ಗೆ ಹೋಗಿ ಸಿಕ್ಕೊಂಡವ್ರ ಪರಿಸ್ಥಿತಿ ಹೆಂಗಾಗ್ಯದಪ್ಪ ಕೆಲವರಂದ್ರೆ ಟ್ರಾಫಿಕ್ನಾಗ ಸಿಕ್ಕೊಂಡಂಗೆ. ಅಕಸ್ಮಾತ್ ನೀವು ಬೆಂಗಳೂರು ಸಿಟಿಗೆ ಹೋದಾಗ ನಿಮ್ಮ ಕಾರ್ ಗಾಡಿ ಮಧ್ಯೆ ಸಿಕ್ಕೊಂಡಿತ್ತಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರ್ತದೆ. ಹಿಂದೂ ಗಾಡಿ ಇರ್ತಾವೆ, ಮುಂದೂ ಗಾಡಿ ಇರ್ತಾವೆ. ನಿಮ್ಗೆ ಏನು ಎಮರ್ಜೆನ್ಸಿ ಹೋಗ್ಬೇಕಂದ್ರೆ ಏನೂ ಮಾಡೋಕ್ಕಾಗಂಗಿಲ್ಲ, ಗಾಡಿ ಒಳಗೆ ಕೂತ್ಕೋಬೇಕು. ಹಂಗೆ ಎಷ್ಟೋ ಜನ ಕೋರ್ಟ್ ಮುಂದೆ ಬಂದ ಕೇಸ್ ಹಾಕಿದ್ರು, ವಾಪಸ್ ಹಿಂದೂ ಹಾಕಿ ಬರಲ್ಲ, ಮುಂದೂ ಮುಗಿಯಂಗಿಲ್ಲ, ಹಿಂದೂ ಹಾಕಬಾರಲ್ಲ, ಹಿಂಗೆ ಒದ್ದಾಡ್ತಾ ಇದ್ದಾರೆ. ಅಂದರೆ ನಮಗೆ ಕೋರ್ಟ್ ಕೇಸ್ ಹೆಚ್ಚಾಗ ಬರಗಾಡನೂ ಉದ್ದೇಶದಿಂದ ನಾವು ಹೇಳ್ತಾ ಇಲ್ಲ. ಅಂದ್ರೆ ಕೆಲವೊಂದು ಸಾರಿ ಏನಾಗಿದೆ, ಸಣ್ಣ ಸಣ್ಣ ವಿಷಯಗಳಿಗೂ ಸಹ ನ್ಯಾಯಾಲಯಕ್ಕೆ ಬಂದಾಗ ಭಾಳ ವ್ಯಯ ಮಾಡ್ಕೊಂಡಾಗ ಕೆಲವರು ವಿಚಾರ ಹೆಂಗದವಪ್ಪ ಅಂದ್ರೆ ಈ ಕೇಸ್ ಹಾಕಿ ನಮ್ಮ ಅಜ್ಜ 30 ವರ್ಷ ಕೇಸ್ ಆಡಿ ಸತ್ತ, ಅವನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ನಾವು ಬಿಡಬಾರ್ದು, ಈ ಕೇಸ್ ಆಡಬೇಕು. ಇನ್ನೂ 4 ಎಕರೆ ಹೊಲ ಹೋದ್ರೆ ಹೋಗಲಿ, ನಾವು ಈ ಕೇಸ್ ಬಿಡೋದು ಬೇಡ ಅಂತ ಇನ್ನೂ ಕೇಸ್ ಆಡತ್ತಾರೆ ಕೆಲವಪ್ಪ. ಅದಕ್ಕೆ ಆ ಒಂದು 10 ಗುಂಟೆ ಜಾಗಕ್ಕೆ ಹೊಡೆದಾಡಿ 10 ಎಕರೆ ಕಳ್ಕೊಂಡವ್ರ, ಅದನ್ನು ಬಿಡೋದು ಬೇಡ ಅಂತ. ಹಂಗೆ ಯಾವ ಇಟ್ಕೊಂಡು ಯಾವುದೇ ಕೆಲಸ ಮಾಡಕ್ಕೆ ಹೋಗಿ. ಅದಕ್ಕೆ ಹೇಳ್ತಾರೆ, ನಮ್ಮದು ಫ್ರೆಂಡ್ ಒಬ್ಬರು ಒಂದು ಜೋಕ್ ಹೇಳ್ತಿದ್ರು. ಏನಪ್ಪ ಅಂದ್ರೆ ಈ ನ್ಯಾಯಾಲಯದ ಎಕ್ಸ್ಪೆನ್ಸಸ್ ಹೆಂಗದ, ಗುರುಗಳು ಆಗಲೇ ಹೇಳಿದರು, ವಕೀಲರನ್ನು ನೋಡಿ ಎಂಥ ವಕೀಲರು ತಿಳ್ಕೊಂಡು ಕೇಸ್ ಕೊಡ್ಬೇಕಂತ. ನಮ್ಮ ಫ್ರೆಂಡ್ ಒಬ್ರು ಹೇಳ್ತಾಯಿದ್ರು, ನೀವು ಕಳೆದುಕೊಂಡ ಆಡನ್ನು ಮೂರಾಗ ಆಡಂತ ಹೇಳ್ತಿಲ್ಲ, ಮೇಕೆ ಆಡು ಅಂತ ಹೇಳ್ತಾರೆ. ನೀವು ಕಳೆದುಕೊಂಡ ಆಡನ್ನು ನ್ಯಾಯಾಲಯದಿಂದ ಪಡೆದುಕೊಳ್ಳಬಹುದು, ಆದರೆ ನಿಮ್ಮ ಆಣೆಯನ್ನು ಮಾರಲು ಸಿದ್ಧರಾಗಬೇಕು ಅಂತ. ಹಂಗದ ಪರಿಸ್ಥಿತಿ. ಪ್ರಸಂಗ ಬಂದರೆ ನಿಮ್ಮ ಆಣೆಯನ್ನು ಸಹ ಮಾರಾಕ್ತಾರೆ ಅಂತ ಪರಿಸ್ಥಿತಿ ಅದ. ಅದಕ್ಕೆ ನೀವು ಸಾಧ್ಯತೆಗಳನ್ನು ತಿಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದರೆ ಏನು ಖರ್ಚಾಗ್ಬೋದು, ನ್ಯಾಯಾಲಯಕ್ಕೆ ಹೋದರೆ ಏನು ಖರ್ಚಾಗ್ಬೋದು, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಎಷ್ಟು ವಿಷಯದ ಇದರಲ್ಲಿ ಸಂಪತ್ತಿನ ಅದ, ಎಷ್ಟು ಕಿಮ್ಮತ್ತಿನ ಆಸ್ತಿ ಅದ, ನಾ ಕೇಸ್ ಹಾಕಲೋ ಬೇಡ, ಮುಂದೇನಾಗ್ಬೋದು, ಗೆಲ್ಲೂ ಕೇಸು ಸೋಲು ಕೇಸು, ಇದನ್ನೆಲ್ಲ ಅಭಿಪ್ರಾಯ ತಿಳ್ಕೊಂಡು ನ್ಯಾಯಾಲಯಕ್ಕೆ ಬಂದರೆ ಅನುಕೂಲ ಆಗ್ತದೆ. ಇಲ್ಲ ಅಂದರೆ ನ್ಯಾಯಾಲಯಕ್ಕೆ ಅಳೆದಾಡಿ ಹೋಗೋದಾಗ್ತದೆ. ಈಗ ಭಾಳ ಜನಕ್ಕೆ ಏನಾಗಿಬಿಟ್ಟದೆ ಅಂದರೆ ಕಾಯ್ದೆ ತಿದ್ದುಪಡಿ ಬಂತು ನೋಡಿರಿ, ಸೆಕ್ಷನ್ 6 ಹಿಂದೂ ಸಕ್ಸೆಷನ್ ಆ್ಯಕ್ಟ್. ಅದು ಬಂದು ವಕೀಲರಿಗೆ ಮತ್ತು ಕೆಲಸ ಮಾಡೋದು ಭಾಳ ಅನುಕೂಲ ಆಗಿದೆ. ಭಾಳ ಕೇಸ್ಗಳು ಬರೀ ಪಾಠೆ ಸುಟ್ಟು ಕೋರ್ಟ್ನ ಹೆಣ್ಮಕ್ಳು ಕಾಯ್ದೆಯಲ್ಲಿ ಅವಕಾಶ ಅದ, ಕೇಸ್ಗಳು ಬರ್ತಾ ಇದ್ದಾವ, ತಪ್ಪಿಲ್ಲ. ಕಾಯ್ದೆಯೊಳಗೆ ಅವಕಾಶ ಕೊಟ್ಟಬಿಡಕ್ಕೆ ಹಾಕೋದ್ರೂ ತಪ್ಪಿಲ್ಲ, ಅದ್ರ ಉಪಯೋಗ ಮಾಡ್ಕೊಳ್ಳಿ. ಆದರೆ ದುರುಪಯೋಗ ಸಹ ಕೆಲವೊಂದು ಕಡೆ ಆಗ್ತದೆ. ಆಗೋ ಕೇಸು ಆಗದೇ ಇರೋ ಕೇಸನ್ನು ತಿಳ್ಕೊಂಡು ತಾವು ಮಾಡಿರಿ. ಮತ್ತು ಏನಾಗಿದೆ, ಇನ್ನು ನೈತಿಕತೆ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಜನಕ್ಕೆ ಏನು ಬೇಕಾಗಿದೆ ಅಂದ್ರೆ ನಮ್ಮ ಅವ್ವ ಅಪ್ಪ ಬಿಟ್ಟು ಹೋದದ್ದು, ಅಜ್ಜ ಅಜ್ಜಿ ಬಿಟ್ಟು ಹೋದದ್ದು ಆಸ್ತಿ ಬೇಕಾಗ್ಯಾವ, ವಿನಃ ಅವ್ರು ಬೇಕಾಗಿಲ್ಲ. ಅವ್ವ ಅಪ್ಪ ಬೇಕಾಗಿಲ್ಲ, ಅವ್ವ ಅಪ್ಪನ ಆಸ್ತಿ ಬೇಕಾಗಿಲ್ಲ. ಅದಕ್ಕೆ 2007 ಒಂದು ಕಾಯ್ದೆ ಬಂತು, 8 ಜಾರಿ ಒಳಗೆ ಬಂದಾರ. ಹಿರಿಯ ನಾಗರಿಕರ ರಕ್ಷಣಾ ಕಾಯ್ದೆ ಅಂತ ಬಂದಾರ. ಏನಾಗಿರ್ತದೆ, ಮಗ ಒಳ್ಳೆಯವನು ಮಗಳು ಒಳ್ಳೆಯವಳು ಅಂತ ಆಸ್ತಿ ಬಿಟ್ಟು ಕೊಟ್ಟಿರ್ತಾರೆ. ಇವ್ರ ಮುಂದೆ ಹೆಂಗೋ ನನ್ನ ಹೆಸರಿಗೆ ಆಸ್ತಿ ಬಂದದ, ಇವ್ದೇನು ಅವಶ್ಯಕತೆ ಇಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಅದನ್ನು ಅಕಸ್ಮಾತ್ ಚಾಲೆಂಜ್ ಮಾಡ್ಕೊಂಡು ಅಪ್ಪ ಆದ ಅಥವಾ ಅವು ಆದ ಅಂದ್ರೆ ಇಮಿಡಿಯೇಟ್ಲಿ 6 ತಿಂಗಳೊಳಗೆ ರದ್ದು ಮಾಡಿ ಅವ್ರ ಹೆಸರು ಹಚ್ಬೇಕಂತ ಕಾಯ್ದೆ ಬಂದಾರ. ಅದಕ್ಕೆ ಯಾರೂ ಕೂಡ ತಂದೆ ತಾಯಿ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬಾರ್ದು. ಮತ್ತು ಇದನ್ನು ಹೇಳ್ತೀವಿ, ಮಕ್ಕಳಿಗೆ ಶಾಲೆ ಶಿಕ್ಷಣ ಕೂಡ ಬಂದ್ ಮಾಡಿರಿ. ಮತ್ತು ಬಹುತೇಕ ನಾವು ಗುಡಿಯಾಗ ನಿಂತು ಹೇಳೋದು ತಪ್ಪಾಗ್ತದೆ. ಅಂಬೇಡ್ಕರ್ ಅವರು ಏನು ಹೇಳ್ಯಾರು, ದೇವಾಲಯದ ಗಂಟೆಗಳಿಗಿಂತ ಶಾಲೆಯ ಗಂಟೆಗಳು ಎಲ್ಲಿ ಹೆಚ್ಚು ಬಾರಿಸುತ್ತೀವೋ ಆವಾಗ ನಮ್ಮ ದೇಶ ಪ್ರಗತಿ ಆಗ್ತದೆ ಅಂತೇಳಿ. ಅದಕ್ಕೆ ಶಿಕ್ಷಣ ಕಡೆ ಮಾಡ್ತು ಕೊಡ್ರಿ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ರಿ. ನಮ್ದು ಎಲ್ಲರಿಗೂ ಸಾಮಾನ್ಯವಾಗಿ ಏನಂದ್ರೆ ಮಕ್ಕಳ ಕಡೆ ಲಕ್ಷ್ಯ ಇರ್ತದೆ, ಆದರೆ ಅವ್ವ ಅಪ್ಪನ ಕಡೆ ಲಕ್ಷ್ಯ ಇಲ್ಲ. ಆದರೆ ನಮಗೆ ನೆನಪಿರಬೇಕು, ತಂದೆ ತಾಯಿ ಅಂದರೆ ಹೆಂಗಪ್ಪ ಅಂದ್ರೆ ಒಂದು ಮರ ಇದ್ದಂಗೆ, ಮರದ ಬುಡ ಇದ್ದಂಗೆ. ನಾವೆಲ್ಲ ರೆಂಬೆ ಕೊಂಬೆಗಳಿದ್ದಂಗೆ, ಮಕ್ಕಳು ಹೂವು ಕಾಯಿಗಳಿದ್ದಂಗೆ. ನಮ್ಮ ಲಕ್ಷ್ಯ ಎಲ್ಲಿ ಅದ, ಹೂವು ಕಾಯಿಗಳ ಕಡೆ ಅದ.
ಆದರೆ ಬುಡ ಇಲ್ಲಾಂದ್ರೆ ಯಾವ ಹೂವು ಬರಂಗಿಲ್ಲ, ಯಾವ ಕಾಯಿನೂ ಬರಂಗಿಲ್ಲ. ನಮ್ಮ ಮನೆತನದ ಹೆಸರು ಯಾರ ಬಗ್ಗೆ ಅಂತ ಹೇಳಿ ನಮ್ಮ ಅಪ್ಪನ ಹೆಸರು, ನಮ್ಮ ಅಜ್ಜನ ಹೆಸರು ಹೇಳ್ತೀವಿ, ನಮ್ಮ ಕುಟುಂಬದ ಅಡ್ಡ ಹೆಸರು ಹೇಳ್ತೀವಿ. ಅದನ್ನೆಲ್ಲ ನೆನಪಿಟ್ಕೊಂಡು ನಾವು ಹಿರಿಯರನ್ನು ಸಹ ಗೌರವಿಸಬೇಕು, ಅವ್ರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಕೊಡಬೇಕು, ಅವರ ವ್ಯವಸ್ಥೆ ಮಾಡಬೇಕು, ಅವರ ಆರೋಗ್ಯ ನೋಡ್ಕೋಬೇಕು, ಮತ್ತು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಮಾಡಬೇಕು. ಶಿಕ್ಷಣ ಕೊಡಿ, ಯಾವುದು ಅಂಕಪಟ್ಟಿ ತರೋ ಶಿಕ್ಷಣ ಜಾಸ್ತಿ ಕೊಡ್ತಾ ಇದ್ದಾರೆ. ಅದ್ರ ಜೊತೆ 4 ಜನರ ಮಧ್ಯೆ ಬದುಕು ಶಿಕ್ಷಣ, ನೈತಿಕ ಶಿಕ್ಷಣ, ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಅವರನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥ ತಾನೂ ಬದುಕಿ ಇನ್ನೊಬ್ಬರಿಗೂ ಕೂಡ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಶಿಕ್ಷಣವನ್ನು ಕೊಡೋದು ಭಾಳ ಅವಶ್ಯಕತೆ ಅದ. ನಮ್ಮಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಶಾಲೆ ಚಲೋದ, ಇಲ್ಲಿ ಶಾಲೆ ಚಲೋದು ಅಂದ್ಕೊಂಡು ಎಲ್ಲೆಲ್ಲೋ ಇತ್ತು 98, 99, 100 ಮಾರ್ಕ್ಸ್ ತೊಗೊಂಡು ಬಂದಿರ್ತಾರೆ. ಹಿಂಗೆ ಸೋಡಾ ಗ್ಲಾಸ್ ಕುಂತಿರ್ತಾರೆ. ಅವನು ಕರೆದು ಅಂಕಲ್ ಬಂದ, ಬಾ ಪಾಪು ಹೊರಗೆ ಬಾ ಅಂತ ಕರಿಬೇಕು. ಮಾರ್ಕ್ಸ್ ಭಾಳ ಇರ್ತಾವೆ, ಮಂದ್ಯಾಗ ಹೆಂಗೆ ಮಾತಾಡ್ಬೇಕು ಗೊತ್ತಿರಂಗಿಲ್ಲ. ಮಂದಿ ಬಂದು ಈಗ ಬಂದ್ರಿ ಅಂಕಲ್ ಅಂತ ಹೊರಗೆ ಬಂದು ಮಾತಾಡ್ಸೋದು ಗೊತ್ತಿರಂಗಿಲ್ಲ. ಅದು ಕೂಡ ಒಂದು ಶಿಕ್ಷಣ. ಅದಕ್ಕೆ ಸಮಾಜದೊಳಗೆ ನಾವು ಬದುಕಬೇಕಾದ್ರೆ ಹಲವು ಮಜೂರುಗಳನ್ನು ತಿಳ್ಕೊಬೇಕಾಗ್ತದೆ. ಆ ದಿಶೆಯಲ್ಲಿ ಮಕ್ಕಳನ್ನು ಬೆಳೆಸ್ರಿ. ಇವತ್ತು ತಾವೆಲ್ಲ ಸೇರಿ ಈ ನವರಾತ್ರಿಯನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ರಿ. ಆ ದೇವಿ ಜಗನ್ಮಾತೆ ತಮಗೆ ಒಳ್ಳೆಯ ಶಕ್ತಿ ಕೊಡಲಿ, ತಮ್ಮ ಅಭಿಲಾಷೆಗಳನ್ನು ಪೂರೈಸಲಿ, ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮನ್ನು ಇಲ್ಲಿ ಕರೆಸಿ ಕೂಡಿಸಿ ಸ್ವಾಗತ ಮಾಡಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ತಮ್ಮ ಊರಿನ ಎಲ್ಲ ಜನಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಅತ್ಯಮೂಲ್ಯವಾದ ಹಲವಾರು ಸಲಹೆಗಳನ್ನು ನೀಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ MR ಒಡೆಯರ್ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ನಮ್ಮ ಉಮೇಶ್ ಅತನೂರಿ ಸರ್ ಅವರು ಕೂಡ ಒಂದೆರಡು ಮಾತುಗಳನ್ನು ಮಾತನಾಡಲಿಕ್ಕೆ ನಾವು ಅವರನ್ನು ವಿನಂತಿ ಮಾಡ್ತಾ ಇದ್ದೀವಿ. ಉಮೇಶ್ ಅತನೂರಿ ಅವರು ಗೋಕಾಕದ ದಿವಾಣಿ ನ್ಯಾಯಾಧೀಶರು. ಈ ವೇದಿಕೆ